ಇನ್ನು ಪಾಟೀಲರ ಸಂಸ್ಮರಣೋತ್ಸವ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು, ಪರಮ ತಪಸ್ವಿಗಳು, ಶಿವಯೋಗ ಸಾಮ್ರಾಜ್ಯದ ಧೀಮಂತ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಬದುಕಿನ ವಿಶ್ವ ಚೇತನ 21ನೇ ಶತಮಾನದ ನಡೆದಾಡುವ ದೇವರು, ಮಾತನಾಡುವ ದೇವರೆಂದು ಪ್ರಖ್ಯಾತ ನಾಮರಾದ ಅಂದು ಭಾರತ ದೇಶದ ದಿವಂಗತ ಪ್ರಧಾನಿ, ಉತ್ತರ ಭಾರತನೇ ಗಂಗಾ, ದಕ್ಷಿಣ ಭಾರತನೇ ಸಿದ್ಧಗಂಗಾ. ಇವತ್ತದಲ್ಲಿ ವಿಚಾರ ಮಾಡಿದರೆ ಉತ್ತರ ಭಾರತನೇ ಗಂಗಾ, ಕಲ್ಯಾಣ ಕರ್ನಾಟಕ ಮೇ ಕೊಪ್ಪಳ ಶಿಕ್ಷಣ ಗಂಗಾ ಅನ್ನುವಂಥ ಶಬ್ದಗಳು ಪ್ರಯೋಗವಾಗ್ತದೆ. ಅಂಥ ಪರಮ ಪೂಜ್ಯರ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಮಾತೋಶ್ರೀ ಬಸವರಾಜೇಶ್ವರಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ವೇದಿಕೆ ಮೇಲೆ ಆಶೀನರಾಗಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಶರಣಾರ್ಥಿ. ಆಗಮಿಸಿದ ಮಹಾಜನಗಳೇ, ಮಹಾತಾಯಿಗಳೇ, ಸಹೋದರ ಸಹೋದರಿಯರೇ, ಸಮಸ್ತ ಮಹಾದೈವವೇ, ತಮ್ಮಗಳ ಪರಮ ಪಾವನವಾಗಿರುವ ಹುಲ್ಮಂದಿರದಲ್ಲಿ ವಾಸ ಮಾಡಿದ ಆ ದೇವನಿಗೆ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ನಾನೇನು ಬಹಳ ಮಾತಾಡುವಂಥದ್ದಿಲ್ಲ. ನಾವು ನೀವುಗಳೆಲ್ಲ ವಿಶೇಷವಾಗಿ ಜಗದ್ಗುರು ಮಹಾಸನ್ನಿಧಾನದ ಆಶೀರ್ವಚನವನ್ನು ಕೇಳಬೇಕಾಗ್ಯದ. ನನಗನ್ನಿಸ್ತದೆ ನಿಜವಾಗಲೂ ಚೆನ್ನು ಪಾಟೀಲ್ ಅವರು, ಆಮೇಲೆ ಉಮೇಶ್ ಪಾಟೀಲ, ಚೆನ್ನು ಪಾಟೀಲರು ಭಾಗ್ಯವಂತರು. ಅವರ ಮಗ ಉಮೇಶ್ ಪಾಟೀಲ್ ಮುಂದಿನ ಬದುಕಿಗೆ ದಾರಿ ದೀಪ, ಒಳ್ಳೆಯ ಆಶೀರ್ವಾದ ಆಯಿತು ಅನ್ನುವಂಥದ್ದು ನನಗೆ ನೆನಪಾಗ್ತದೆ. ನಾವು ಬಯಸದೇ ಇರುವಂಥ ಭಾಗ್ಯ ಇದು. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಸಾವಿರವನ್ನು ಗಣನೆ ಮಾಡೋಕ್ಕಿಂತ ಒಬ್ಬ ಶಿವಯೋಗಿ ಸಾರ್ವಭೌಮ ಸಾನ್ನಿಧ್ಯವನ್ನು ವಹಿಸಿದಾರೆಂದರೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ನಾಂದಿ ಅನ್ನುವಂಥ ಮಾತನ್ನ ನೆನಪಾಡಿಕೊಂಡು, ಚೆನ್ನು ಪಾಟೀಲ್ ಅವರ ಸಂಸ್ಮರಣೆ, ಅವ್ರ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ತೀನಿ. ಅಪ್ಪವರು ಅಪ್ಪಣೆ ಮಾಡುವಂಥ ಮಾತುಗಳನ್ನೇ ನೆನಪಿಸ್ತೇನೆ ನಾನು ನಿಮಗೆ. ಮೋಳ್ಗಿ ಮಾರಯ್ಯ ಶರಣ ಒಂದು ಮಾತು ಹೇಳ್ತಾನೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೆಯೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೆಯೇನು, ನಾನುಣ್ಣುವುದು ಪಡಿಯಕ್ಕಿ, ಕುಡಿಯುವುದನ್ನಾವಿನ ಹಾಲು, ಮಲಗುವುದರ್ಥ ಮಂಚ, ಹುರುಳಿಲ್ಲದ ಸಂಸಾರವನ್ನೆಚ್ಚಿ ಕೆಡಬೇಡು ಮನುಜ, ಒಡಲು ಭೂಮಿಯ ಸಂಘ, ಪ್ರಾಣ ವಾಯುವಿನ ಸಂಘ, ಸತಿ ಪರರ ಸಂಘ, ನಿನ್ನ ಸಂಗಡು ಬರುವರಾರು ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ 900 ವರ್ಷಗಳಿಂದ ಮೋಳ್ಗಿ ಮಾರಯ್ಯನ ಒಂದು ವಚನ. ಜಗತ್ತಿನಲ್ಲಿ ಯೋಗಿ, ತ್ಯಾಗಿ, ಭೋಗಿ, ಸಂತ, ಮಹಂತ, CM, MLA, MP ಯಾರಾದರೂ ಕೂಡ ಒಂದಿಲ್ಲ ಒಂದು ದಿವಸ ಹೋಗೋದೇ ಈ ಜಗತ್ತಿನೊಳಗೆ. ಜನನ ಮರಣ ನಮಗೆ ಕಟ್ಟಿಟ್ಟ ಬುತ್ತಿ, ಇದನ್ನು ಬಿಡಿಸಾಕ ಯಾವೂ ಆಗಿಲ್ಲ ಇವತ್ತಿಗೂ. ಜನನ ಮರಣಗಳ ಮಧ್ಯದಲ್ಲಿ ಏನದ ಒಂದು ಬದುಕು ಬಹಳ ಮುಖ್ಯವಾಗಿರುವಂಥ, ಈ ನಾಡಿಗೆ, ಸಮಾಜಕ್ಕೆ, ಜಗತ್ತಿಗೆ ನಾ ಏನು ಕೊಟ್ಟು ಅನ್ನುವಂಥದ್ದು ಬಹಳ ಮುಖ್ಯ. ಹೋಗೋದು ಗ್ಯಾರಂಟಿ. ಕಟ್ಟಿದ ಮನೆ ಬೀಳ್ತದೆ, ಹಚ್ಚಿದ ದೀಪ ಆರ್ತದೆ, ತುಂಬಿದ್ದು ಖಾಲಿ ಆಗ್ತದೆ, ಬಂದವರು ಹೋಗ್ತಾರೆ, ಹುಟ್ಟಿದವರು ಒಂದಿಲ್ಲ ಒಂದು ದಿವಸ ಸಾಯ್ತಾರೆ. ಇದು ಸತ್ಯ. ಆದ್ರೆ ನೀ ನಾಡಿಗೆ ಏನು ಮಾಡಿದಿ, ಸಮಾಜಕ್ಕೆ ಏನು ಮಾಡಿದಿ, ಧರ್ಮಕ್ಕೆ ಏನು ಮಾಡಿದಿ, ಆ ನೆನವುದೆಲ್ಲ ಬಹಳ ಮುಖ್ಯ. ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಾಗ ಉಸಿರದ ಅಲ್ಲಿ ಹೆಸರು ಇಲ್ಲ. ನಾಳೆ ಉಸಿರು ಚೆಲ್ಲಿದಾಗ ನಿನ್ನ ಹೆಸರು ಉಳಿಬೇಕು. ಆ ಹೆಸರು ಉಳಿದರೆ ನಿನ್ನ ಜನ್ಮ ಸಾರ್ಥಕವಾಗಿರುವಂತಹದ್ದು ಈ ಪ್ರಪಂಚದ. ಬರೇ ಗುಡಿಯನ್ನ, ಗುಂಡಾರವನ್ನ, ಮಹಾದ್ವಾರವನ್ನ, ಗೋಪುರವನ್ನ, ಕಳಶವನ್ನ ದೇವರಿಗೆ ಕೊಡುವುದಲ್ಲ. ಇದು ಬದುಕೇ ಅಲ್ಲ. ಮೊನ್ನೆ ನೀವು ತಮಿಳುನಾಡಿನ ಚರಿತ್ರೆ ಓದಿರ್ಬೇಕು. ತಮಿಳುನಾಡಿನೊಳಗೆ ವಿಜಯ 107 ಸೀಟ್ ಗೆದ್ದ ಮೇಲೆ ಏನ್ ಮಾಡಿದ, ಕೊಲ್ಲೂರು ಮೂಕಾಂಬಿಕೆಗೆ ಬೆಳ್ಳಿ ಕಟ್ಗ ಕೊಟ್ಟ. ಗೊತ್ತಾ? MG ರಾಮಚಂದ್ರನ ಹಿಂದ ಅವನು ಗೆದ್ದಾಗ 1.5 kg ಬಂಗಾರ ಕಟ್ಗ ಕೊಟ್ಟ.
ಅದೇ ಸಿನಿಮಾ ನಟಿ 1.5 ಕೋಟಿ ಖರ್ಚು ಮಾಡಿ ಚಂಡಿ ಯಾಗವನ್ನು ಮಾಡಿದ್ರು. ಅಲ್ಲ, ಯೇಸುದಾಸ 4 ದೊಡ್ಡ ಗಾಯಕ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಳ್ಳಿ ಪಾದುಕೆಯನ್ನು ಕೊಟ್ಟ. ಅದೇ ಮೂಕಾಂಬಿಕ 4,500 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದಂಥ ಇಳೆಯ ರಾಜ 4 ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಗಾರ ಕಿರೀಟವನ್ನು ಕೊಟ್ಟ. ಇದರಿಂದ ಏನಾಗಬೇಕಾಗಿದೆ? ಇದರಿಂದ ಯಾರು ಉದ್ಧಾರ ಆಗಬೇಕಾಗಿದೆ? ಬರೇ 1 ವರ್ಷದೊಳಗೆ 60 ಕೋಟಿ ಹಣವನ್ನು ಖರ್ಚು ಮಾಡಿ 3 ಅಂತಸ್ತಿನ ಮಹಡಿಯನ್ನು ಕೊಪ್ಪದೊಳಗೆ ಕಟ್ಟಿ ಜಾತಿ ಮತ ಬಂಧ ಪರಂಪರೆ ಮೇಲು ಕೀಳು ಬಡವ ಬಲ್ಲಿದ ಯಾವ ಭಾವನೆಗಳಿಲ್ಲದೆ 2,000 ಹೆಣ್ಣು ಮಕ್ಕಳಿಗೆ ಅನ್ನ ಅರಿವೆ ಅಕ್ಷರ ಕೊಟ್ಟಂತ ಪರಮ ಪೂಜ್ಯರು ನಮ್ಮ ಎದುರಿಗೆದರೆ ಕೊಪ್ಪಳ ದೇವಿಗೆ ಖಡ್ಗ ಬೇಕು, ಬೆಳ್ಳಿ ಪಾದಕ ಬೇಕು, ಏನ್ ಬೇಕು? ಬುದ್ಧ ಇದನ್ನು ಮಾಡಲಿಲ್ಲ, ಬಸವಣ್ಣ ಇದನ್ನು ಮಾಡಲಿಲ್ಲ, ಅಂಬೇಡ್ಕರ್ ಇದನ್ನು ಮಾಡಲಿಲ್ಲ, ಗಾಂಧೀಜಿ ಇದನ್ನು ಮಾಡಲಿಲ್ಲ. ಏನು ಮಾಡಬೇಕು? ಬರೇ ಹಿಂಗೆ ಕೈ ಎತ್ತಿ ಆಶೀರ್ವಾದ ಮಾಡೋದಲ್ಲ. ಜಗದ್ಗುರು ಮಹಾಸನಿಯರನ್ನು ಅರ್ಪಣೆ ಮಾಡ್ತಾರೆ. ಕೈ ಎತ್ತುವುದರಿಂದ ಯಾರು ಉದ್ಧಾರ ಆಗೋದಿಲ್ಲ. ಇದೇ ಕೈಯಿಂದ ಬಡವರ ಕಣ್ಣೀರನ್ನು ಒರೆಸಿದರೆ ಈ ಭಾರತ ಉದ್ಧಾರವಾಗುತ್ತದೆ. ಯಾರು ಕೆಳಗೆ ಬಿದ್ದಾರೆ ಅವರನ್ನು ಎತ್ತಿದರೆ ದೇಶ ಉದ್ಧಾರವಾಗ್ತದೆ. ಯಾರು ಹಸುಗೊಂಡಾರೆ ಅವರ ಒಡಲಿಗೆ ತುತ್ತು ಪ್ರಸಾದ ಇಟ್ಟರೆ ಅದು ಜಗತ್ತು ಉದ್ಧಾರ ಆಗತ್ತೆ. ಅಂತಹ ಕನಸನ್ನ ಕಂಡಂಥ ಇವತ್ತು 21ನೇ ಶತಮಾನದ ಯುವ ಪುರುಷರು ಕೊಪ್ಪಳ ಜಗದ್ಗುರು ಮಹಾಸನಿಯರ ಅಪ್ಪಳಿಗೆ ಗೊತ್ತದ. ಭೂಮಿಗೆ ಬಿದ್ದ ಬೀಜ, ಎದೆಯೊಳಗೆ ಬಿದ್ದ ಅಕ್ಷರ. ಭೂಮಿಯೊಳಗೆ ಬಿದ್ದ ಬೀಜ, ಎದೆಯೊಳಗೆ ಬಿದ್ದ ಅಕ್ಷರ, ಇದು ಯಾವ ಕಾಲಕ್ಕೂ ವ್ಯರ್ಥ ಆಗುವುದಿಲ್ಲ ಅಂತ ಗೊತ್ತಾಗಿ 6,000 ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂತ ಕಾಯಕದಲ್ಲಿ ನಿರತರಂತೆ ಜಗದ್ಗುರು ಮಹಾಸನಿಯರು. ಇದು ಎಷ್ಟು ಮಂದಿಗೆ ಬಂದವೆ? ಇದು ಹಳ್ಳಿಕರ ಮಂಜಪ್ಪ, ಡೆಬುಡಿ ಚನ್ನಬಸಪ್ಪ, ಕಂಬಳಿ ಸಿದ್ದಪ್ಪ, ಈಶ್ವರಚಂದ್ರ ವಿದ್ಯಾಸಾಗರ್, ಸಂವಿಧಾನ ಶಿಲ್ಪಿ ಭಾರತ ರತ್ನ BR ಅಂಬೇಡ್ಕರ್, APJ ಅಬ್ದುಲ್ ಕಲಾಂ. ಬಹಳ ಬಡವ, ಗದಿಗೆಟ್ಟ ಜೀವ, ಹೊಟ್ಟಿಗೆ ಅನ್ನ ಇಲ್ಲ, ಮೈಗೆ ಬಟ್ಟೆಗೆ ಇಲ್ಲ. ಗಡ್ಡನ ಮಗ, ಪೆದ್ದನ ಮಗ, ಅನಕ್ಷರಸ್ಥನ ಮಗ, ಹುಣಸೆ ಮರದ ಬೀಜಗಳನ್ನು ಆಯ್ಕೊಂಡು ಬಂದು ಮಾರಿ ಹೊಟ್ಟಿಗೆ ಅನ್ನವನ್ನು ಕಂಡಂಥ ಒಬ್ಬ ಹುಡುಗ ಈ ಭಾರತ ದೇಶದ ರಾಷ್ಟ್ರಪತಿಯಾದ APJ ಅಬ್ದುಲ್ ಕಲಾಂ. ಈ ಜಗತ್ತು ಅಪ್ಪಗಳವರು ಮಾಡುವಂತ ಕೆಲಸ ಇದು ಬಹಳ ದೊಡ್ಡದು. ಇದನ್ನು ಮಾಡೋದು ಬಿಟ್ಟು ನಾವು ಏನೋ ಮಾಡಿಬಿಡ್ತೀವಿ. ನಾವು ಅದು ಇದೊಂದು ಮಾಡ್ತೀವಿ. ದೇವರಿಗೆ ಹೋಳಿಗೆ ತುಪ್ಪ ಕರಗಡುವ ಹಪ್ಪಳ ಸಂಡಿಗೆ ತುಪ್ಪ ಇಟ್ಟು ಆನಂದ ಆಗೋದಿಲ್ಲ. ಅದು ಆನಂದ ಆಗೋದಿಲ್ಲ. ಯಾರು ಹಸುಕೊಂಡಾನ ಅವನ ಹೊಟ್ಟಿಗೆ ಅನ್ನವನ್ನ ಅವನಿಗೆ ಮೇಲೆಗೆ ಹುಸ್ಸು. ಯಾವ್ಯಾವುದೋ ನಾವು ಅರ್ಥಗಳಿಂದ ಕೆಲಸವನ್ನು ಮಾಡ್ತೀವಿ. ಯಾವುದೊಬ್ಬ ಸಂತಿಯೊಳಗೆ ಹೆಂಡತಿ ಕಳ್ಕೊಂಡಿದ್ನಂತ. ಸಂತಿಯೊಳಗೆ ಹೆಂಡತಿ ಕಳ್ಕೊಂಡಂತ. ನಾನು ಹೆಣ್ತಿ ಅಂದಂತ. ಸಂತಿ ಬಹಳ ಅವಾಗ ಅವರೊಂದು ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ರಿ. ಅಲ್ಲಿ ರಾಮದೇವ್ರ ಗುಡಿಗೆ ಅದ, ಅಲ್ಲಿ ಹೋಗಿ ಬೇಡ್ಕೊಂಡ್ರ. ಆ ರಾಮದೇವ್ರಿಗೆ ಹೋಗಿ ಬೇಡ್ಕೊಂಡಂತ ಅವ ರಾಮದೇವ್ರಂದಂತ, ಒಂದಿಲ್ಲ ಬಂದ ಕಾಲಕ್ಕೆ ನಾನು ಕಳ್ಕೊಂಡಿದ್ದು ಮಾರಾಯ, ನಾನು ಹುಡುಕಿದ್ರು ಸಿಗಲಿಲ್ಲ. ಆವಾಗ ಆಂಜನೇಯ ಹುಡುಕಿ ಕೊಟ್ಟ. ಅದಕ್ಕೆ ನನ್ನ ತೆಕ್ಕಿಂದ ಬರೋದಕ್ಕಿಂತ ಅಲ್ಲಿ ಹೋಗಿ ಬೇಡಬೇಕಂದ್ರೆ ಹುಡುಕಿ ಕೊಡ್ತಾನೆ ತಿಳ್ಕೊಂಡು ಅವ ಏನಂತ ರಾಮದೇವರು. ಕಾರಣ ಅರ್ಥಗಿಲ್ಲದಂತಹ ಬದುಕನ್ನ ಮಾಡೋದು ಬೇಕಾಗಿಲ್ಲ. ಈ ಜಗತ್ತಿನೊಳಗೆ ಬಂದಿ ಬಂದಾಗ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು. ಶರಣ ಒಂದು ಮಾತೇ ಹೇಳಿದ, ಅಪ್ಪಗಳು ಅಪ್ಪಣೆ ಮಾಡ್ತಾ ಇದ್ದೀನಿ. ಒಂದು ಆಕಳ ಕಲ್ಲದಿಂದ ಕೋಳಿ ಮೊಟ್ಟೆಯಲ್ಲಿ ಕಿತ್ತು ಕಲ್ಲ ತಿಂದ ಕೋಳಿ ಮೊಟ್ಟೆಯಲ್ಲಿ ಕಿತ್ತು, ಹುಲ್ಲ ತಿಂದ ಹಸು ಹಾಲಲ್ಲಿ ಕಿತ್ತು, ನೀರನುಂಡ ಗಂಧ ಚಂದನಮನಿಕ್ಕಿತ್ತು, ಹಾಲು ಜೇನುಗಳು ಉಂಡ ಮಾನವ ಜಗತ್ತಿಗೆ ವಿಷವನ್ನ ಕಕ್ಕೆ ಅನ್ನುವಂತ ಒಂದು ಮಾತು ಹೇಳ್ತಾರೆ. ನೀವು ಬರೇ ನೋಡ್ರಿ, ಜಗತ್ತಿನೊಳಗ
ಮಳೆ ಗಾಳಿ ಭೂಮಿ ಎಲ್ಲವೂ ಒಳ್ಳೆ ಕೆಲಸ ಮಾಡ್ತದೆ. ನೀವೇನು ಮಾಡಿ ಜಗತ್ತಿಗೆ ಅದೊಂದು ಉಳಿಬೇಕಲ್ಲ. ದಿನಾಲು ಸ್ನಾನ ಮಾಡುವಂತ ಬತ್ತಲ ನೀರು ಹರಿದು ಹೋಗಿ ಬತ್ತಲ ಗೋರೆಯಲ್ಲಿ ಒಂದು ತೆಂಗಿನ ಸಸಿ ಇತ್ತು ಅಂದರೆ ಆ ನೀರನ್ನು ಉಂಡು ಹೆಮ್ಮರವಾಗಿ 100 ವರ್ಷಗಳ ಕಾಲ ಜಗತ್ತಿಗೆ ಎಳೀರು ಕೊಡ್ತದೆ ಒಂದು ತೆಂಗಿನ ಗಿಡ ಅನ್ನುವಂಥದ್ದು ಈ ಪ್ರಪಂಚದ. ಆಕಳ ಕಟ್ಟಿದೆ, ಆಕಳ ಬಿಚ್ಚಿ ಬಿಟ್ಟರೆ ಅಡವಿಗೆ ಹೋಗ್ತದೆ, ಹುಲ್ಲನ್ನು ತಿನ್ನುತ್ತದೆ, ಹಳ್ಳದ ರಾಡಿ ನೀರು ಕುಡಿತದೆ, ಮನೆಗೆ ಬಂದಿನಿ ಎಲ್ಲರದ ತುಂಡನ್ನು ತಿನ್ನುತ್ತದೆ, ಮುಸ್ರಿ ನೀರು ಕುಡಿತದೆ. ಆದರೆ ಅದೇ ಜಗತ್ತುಳ್ಳ ಗದ್ದುಗೆಗೆ ದೇವನಿಗೆ ಅಭಿಷೇಕ ಮಾಡುವಂತ ಪರಿಶುದ್ಧ ಹಾಲು ಕೊಡುವಂತ ಗುಣ ಒಂದು ಆಕಳಿಗೆ ಈ ಜಗತ್ತಿನೊಳಗೆ ವಿಚಾರವನ್ನು ಮಾಡಿ ನಾವೇನಾದ್ರು ಮಾಡಿದೇವ? ಯಾವನೋ ಒಂದು ಗಿಡ ಬುಡಕ ಕೂತ್ಕೊಂಡಿದ್ದ ಮಾವಿನ ಗಿಡ ಬುಡಕ ರಸಪೂರಿತವಾಗಿರುವಂತ ಮಾವಿನ ಹಣ್ಣು ಕುತ್ಕೊಂಡ ಕಲ್ಲು ಬಗದ 2 ಹಣ್ಣು ತಿಂದ, ಮಾತ್ರ ಕಲ್ಲು ಬಗದ 2 ಹಣ್ಣು ತಿಂದ. ಆವಾಗ ಗಿಡ ಕೇಳಿದಂತ ಕಲ್ಲು ಬಗದ ಹಣ್ಣು ಕೊಟ್ಟು ನಾ ಕಲ್ಲು ಬಗದಲ್ಲಿ ನಿನಗೆ ಏನಾರ ನೋವು ಆಗಿಲ್ಲ ಅಂತ ಕೇಳಿದಂತ. ಅದು ಮಾವಿನ ಗಿಡ ಹೇಳ್ತಂತ, ಇಲ್ಲ ನನಗೇನು ನೋವು ಆಗಿಲ್ಲ, ನೀ ಕಲ್ಲು ಬಗದೆಲ್ಲ ನೋವಾಗಿಲ್ಲ, ನನಗೆ ಸಿಟ್ಟು ಬಂದಿಲ್ಲ. ಆವಾಗ ನಮ್ಮ ನೋವು ನನಗೆ ಹೇಳ್ಯಾಳ, ಜಗತ್ತಿನೊಳಗೆ ಯಾರು ಎತ್ತರವಾಗಿ ಬೆಳ್ಕೊಂಡಾರ ಕಲ್ಲು ಹಿಡಿಯೋರು ಬಹಳ ಜನ ಅದಾರ, ಅವ್ರ ಕಲ್ಲು ಹೊರದ್ರೂ ಪರವಾಗಿಲ್ಲ, ನೀ 2 ಹಣ್ಣು ಕೊಡು ಅಂತ ತಿಳ್ಕೊಂಡು ನಮ್ಮ ನೋವು ಹೇಳ್ಯಾಳ, ಆ ಕೆಲಸ ಮಾಡ್ತೀವಂತ ಮಾವಿನ ಗಿಡ ಹೇಳ್ತಂತ ಈ ಜಗತ್ತು. ಕಾರಣ ಈ ಜಗತ್ತಿನೊಳಗೆ ಒಳ್ಳೆಯ ಕೆಲಸವನ್ನು ಮಾಡು. ಕಾರಣ ಚನ್ನು ಪಾಟೀಲ್ ಅವರು ನನಗೆ 10-15 ವರ್ಷಗಳ ಕಿರುಪರಿಚಿತವಾಗಿರುವಂಥ ವ್ಯಕ್ತಿ. ಬಹಳ ಸರಳ, ಬಹಳ ಸೌಜನ್ಯ, ಬಹಳ ವಿನೀತ. ಅವನು ಬಾಯಿಯೊಳಗೆ ಯಾವಾಗಲೂ ಅಪಶಬ್ದಗಳು ಬರಲಿಲ್ಲ, ಸಿಟ್ಟು ಬರಲಿಲ್ಲ, ಷಡವು ಬರಲಿಲ್ಲ. ಏನಾದರೂ ಕೆಲಸವನ್ನು ಮಾಡಿದ್ರು ಕೂಡ ಅವರಿಂದ ಯಾವುದನ್ನು ಅಪೇಕ್ಷೆ ಮಾಡದೇ ಇರುವಂಥ ಒಬ್ಬ ಈ ಶತಮಾನ ಒಬ್ಬ ರಾಜಕಾರಣಿ ಅಂದರೆ ಚನ್ನು ಪಾಟೀಲ. ಈ ಜಗತ್ತು ನನಗೆ 15-20 ವರ್ಷ ಪರಿಚಯ. ಇಲ್ಲಿ ನೆಲ್ಲೂರು ಬರ್ತಿದ್ರು, ಬ್ಯಾಟಿಗೆ ಬರ್ತಿದ್ರು, ನೆರೆಗಲ್ಲು, ಹಾಳಕೇರಿ, ಗಜೇಂದ್ರಗಡ, ಅಲ್ಲಿ ಸಾಮೂಹಿಕ ಮದುವೆ ನಡೆದರೆ 40-50 ಮದುವೆಗಳಿದ್ದಾರೆ. ಅವರಿಗೆಲ್ಲ ಆ ಸಾಮೂಹಿಕ ಮದುವೆಗೆ ಬಟ್ಟೆ ಕೊಡಿಸ್ತಾ ಇದ್ರು, ತಾಯಿಗಳಿಗೆ ಕಾಲುಂಗರ ಕೊಡ್ತಾ ಇದ್ರು, ತಾಳಿ ಭಾಗ್ಯವನ್ನು ಕೊಡ್ತಾ ಇದ್ರು, ಏನಾದರೂ ಜನಗಳಿಗೆ ಅನ್ನದಾಸೋಹಕ್ಕಾಗಿ ಸಹಾಯ ಮಾಡ್ತಾ ಇದ್ರು. ಯಾರ ಒಳ್ಳೆ ಕೆಲಸ ಮಾಡಿದಂಥ ಒಬ್ಬ ಚನ್ನು ಪಾಟೀಲ್ ಅವರು, ಯಾವಾಗಲೂ ಉಳಿಯುವಂಥ ನೆಲೆಯುವಂಥ ಕೆಲಸ ಮಾಡಿದವರು ಚನ್ನು ಪಾಟೀಲ್ ಅವರು. ಅವರು ಇರಬೇಕಾಗಿತ್ತು ಜನಗಳಲ್ಲಿ ಹೆಸರಾಗಿದ್ದವರು, ಪ್ರೀತಿ ಪಡ್ಕೊಂಡವರು. ಅವರ ಮನೆಗೆ 2 ಸಾರಿ MLA ಆಗುವಂಥ ಯೋಗದ ಒಂದು ಟಿಕೆಟ್ ಬಂದರೂ ಕೂಡ ಅವರು ಆಗಲಿಲ್ಲ. ಮನಸ್ಸು ಮಾಡಿದ್ರೆ ಈ ಒಂದು ತಾಲೂಕಿಗೆ MLA ಹಾಕಿದ್ದು ಅಷ್ಟೇ ಅಲ್ಲ, ಮಂತ್ರಿ ಆಗ್ತಾ ಇದ್ದ, ಚನ್ನು ಮಂತ್ರಿ ಆಗ್ತಾ ಇದ್ದ. ಆದರೆ ಅದು ಕನಸು ನನಸಾಗಲಿಲ್ಲ. ಇವತ್ತು ಅವರ ಮಗ ಉಮೇಶ್ ಚನ್ನು ಪಾಟೀಲ್ ಅವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡವರ ಬಗ್ಗೆ, ದೀನರ ಬಗ್ಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಿದ್ದವರನ್ನು ಎತ್ತಾ ಇದ್ದಾರೆ. ಮತ್ತು ಅಷ್ಟೇ ಸ್ವಭಾವ, ಸರಳತೆ, ಸೌಜನ್ಯತೆ ಅದ. ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ ಅಪಾರವಾದ ಗೌರವವುಳ್ಳಂಥ ನಮ್ಮ ಉಮೇಶ್ ಚನ್ನು ಪಾಟೀಲ್ ಅವರು, ಅವರಿಗೆ ಹಬ್ಬಗಳವರ ಆಶೀರ್ವಾದ, ಗಣ್ಯಮಾನ್ಯರ ಒಂದು ಪ್ರೀತಿ, ನಿಮ್ಮೆಲ್ಲರ ಒಂದು ಕೈ ಜೋಡಿಸಿದರೆ ಮುಂದಿನ ಭಾಗದಲ್ಲಿ ಟಿಕೆಟ್ ಸಿಗಲಿ, ಆರಿಸಿ ಬರಲಿ, MLA ಆಗಲಿ ಅನ್ನುವಂಥ ಆಶೀರ್ವಾದವನ್ನು ನಾವು ಜನಗಳೆಲ್ಲ ಮಾಡೋಣ, ಹೊರಿಸೋಣ ಅಂತ ಕನಸನ್ನು ನಾನು ಕಾಣ್ತಾ ಇದ್ದೇನೆ. ಯಾಕಂದರೆ ನಮ್ಮೂರು ಮಗಳ ಕೊಟ್ಟಿವಿ ಅವರಿಗೆ. ನಂದು 800 ಹಿರೇಮಠ, ನಮ್ಮ ಸೂಡಿ ಒಂದು 20 ಸಲ ಬಂದಿಲ್ಲ, ಜನ ಹೊಸವಲ್ಲ. ಸೂಡಿ ಇತಿಹಾಸ ಪ್ರಸಿದ್ಧ ಇದೆ. ನಮ್ಮೂರು 800 ಮಗಳನ್ನು ಅವ್ರಿಗೆ ಕೊಟ್ಟಿವಿ. ನಮ್ಮ 800 ಊರು ಅಡ್ಡಾದ್ರು ಭಾಳ 800. ಆದ್ರೆ ನಮ್ಮ ಊರ ಹುಟ್ಟಿದ ಮಕ್ಕಳು ಮಾತ್ರ ಯಾರಿಗೆ ಅಡ್ಡ ಮಾಡಿಲ್ಲ, ಸೀದಾ ಮಾಡ್ಯಾರ, ಭಾಳ ಸೀದಾ ಮಾಡ್ಯಾರ. ಒಬ್ಬ ಕುಂದಗೋಳ ತಾಲೂಕಿನಾಗ ನಮ್ಮ ಮಗಳ ಕೊಟ್ಟಿವಿ, ಅವನು ಮಂತ್ರಿ ಆದ. ನರಗುಂದ ಅದ ಅಲ್ಲ, ನಮ್ಮೂರು ಮಗಳ ಕೊಟ್ಟಿವಿ. CC ಪಾಟೀಲ್ ನಮ್ಮೂರು ಹಳೆಯಂದರೆ ಅವರು ಮಂತ್ರಿ ಆದರು, MLA ಆದರು. ಮೊದಲಾಗಿದ್ದಿಲ್ಲ, ನಮ್ಮ ಮಗಳು ಹೋದ್ಮ್ಯಾಗ ಅವರು MLA ಆದರು, ಮಂತ್ರಿ ಆದರು. ಹಂಗ ನಮ್ಮ ಊರ ಮಗಳನ್ನ ಕೊಟ್ಟಿವಿ ಅಂದಾಗ ಒಂದಿಲ್ಲ ಒಂದು ಕಾಲ ಈ ಭಾಗದೊಳಗೆ MLA ಹಾಕಾರ, ಮಂತ್ರಿ ಹಾಕಾರ ಅನ್ನುವಂಥದ್ದು ವಿಶ್ವಾಸ ನನಗೆ ಐತಿ. ಯಾಕೆ ಹೇಳ್ತೀನಂದ್ರೆ ನಮ್ಮನ್ನು ನಾವು ಬೆನ್ನ ಚಪ್ಪರಿಸ್ಕೋಬೇಕು. ನಮ್ಮದೊಂದು ಅದು ಭಾಳ ಹೆಮ್ಮೆ ಇರುತ್ತದೆ. ಯಾವ ಹೆಣ್ಮಗಳಿಗೆ ಗಂಡನ ಹೆಸರು ಹೇಳಂದ್ರೆ ಆಕೆ ಹೇಳಿಲ್ಲ ಅಂತ,
ಬ್ರಹ್ಮನ ಕೈಯಲ್ಲಿರುವುದು ಬ್ರಹ್ಮಾಸ್ತ್ರ, ಇಂದ್ರನ ಕೈಯಲ್ಲಿರುವುದು ವಜ್ರಾಸ್ತ್ರ, ಅರ್ಜುನ ಕೈಯಲ್ಲಿರುವುದು ಪಾಶುಪತಾಸ್ತ್ರ, ನನ್ನ ಗಂಡನ ಕೈಯಾಗಿರುವಂತಹದ್ದು ಮೂಗುನಲ್ಲಿ ಶಿವಳಾಪುರುಷ ಕಲವಸ್ತ್ರ ಅಂತ ಒಡಪು ಹೇಳಿದ್ದಾರೆ. ಹಂಗ ನಮ್ಮದು ಅನ್ನುವಂಥ ಅಭಿಮಾನ, ನಿಮ್ಮೆಲ್ಲರ ಹರಕೆ, ನಿಮ್ಮೆಲ್ಲರ ಅಂತಃಕರುಣೆ ಕೈ ಜೋಡಿಸಿ ಪ್ರೀತಿಯಿಂದ ಉಮೇಶ್ ಪಾಟೀಲನ್ನ ಎತ್ತಬೇಕು ಅನ್ನುವಂಥದ್ದು ಕಳಕಳಿಯ ಮನೋಭಾವನೆಯನ್ನ ಹೇಳಿ ಪರಮ ಪೂಜ್ಯರ ಆಶೀರ್ವಚನ ಅಂತ ಗುರುಗಳು ಸಿಗೋದಿಲ್ಲ. ನಾ ಸಿಗೋದೇ ಇಲ್ಲ. ಯಾಕಂದ್ರೆ ಕೆಲಸ ಮಾಡ್ತಾರೆ. ಅಲ್ಲಿ ಜಗದ್ಗುರು ಅಂದ್ರೆ ಕೈ ಎತ್ತಬೇಕು, ಮಠದಾಗ ಕುಂದಿರಬೇಕು, ಶಿವಹಾಸನ ಇರಬೇಕು. ಇವತ್ತಿಗೆ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಕರ್ನಾಟಕದಲ್ಲ ಭಾರತಕ್ಕೆ ಏಕೈಕವಾಗಿರುವಂತ ನಮ್ಮಲ್ಲಿ ಏಕ ಜಾತ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ. ನಾನು 72ರಿಂದ ಆ ಮಠ ನೋಡ್ಕೊಂಡು ಬಂದೀನಿ. ಜಗದ್ಗುರು ಮನಿಶಾಂತ ವೀರ ಮಹಾಸ್ವಾಮಿಗಳ ಪಾದದ ಒಡನಾಡಿನ ಅವ್ರ ಬಗ್ಗೆ ಅಪಾರವಾದ ಗೌರವ, ನನ್ನ ಮೇಲೆ ಬಹಳ ಪ್ರೇಮ, ನಾನು ನೋಡ್ಕೊಂಡು ಬಂದಿದ್ದೆ. ಆದರೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯ ಒಂದು ಚರಿತ್ರೆನೇ ಇವತ್ತು ಬಹಳ ದೊಡ್ಡ ಪರಿಣಾಮ ಆಗಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. 10 ಲಕ್ಷ ಜನ ಕೂಡುತ್ತಾರೆ. ಅವರಿಗೆಲ್ಲ 200 ಕ್ವಿಂಟಲು ಜಿಲೇಬಿ, 200 ಕ್ವಿಂಟಲು ಮಾಂದಿ, 400 ಲೀಟರ್ ತುಪ್ಪ, ಹಾಲು ಉಣಿಸುವಂತ ಕರ್ನಾಟಕದಲ್ಲಿ ಯಾವ ಮಠವನ್ನು ಕಂಡಿಲ್ಲ. ಅದು ಕೊಪ್ಪಳ ಗವಿಸಿದ್ದೇಶ್ವರ ಮಠವನ್ನು ಹಬ್ಬಗಳು ಕೈ ಎತ್ತುವುದಲ್ಲ. ಆ ಮಠದ ಅಂಗಳ ಕಸ ಬಿದ್ದಿತ್ತು ಅಂದ್ರೆ ಸ್ವತಃ ಕೈಯೊಳಗ ಕಸವನಿಗೆ ಹಿಡಿದು ಕಸ ಹೊಡೆಯುವಂತ ಜಗದ್ಗುರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಅಕ್ಕಿ ಮೂಟೆಗಳು ಬಂದರೆ ಹೆಗಲ ಮೇಲೆ ಹೊತ್ತು ಭಕ್ತರಿಗೆ ಉಣಿಸುವಂತ ಜಗದ್ಗುರು ಸಿಕ್ಕಿದ್ದಾರೆ. ನಾನು ಮಠದ ಮಾಲಕನಲ್ಲ, ಮಠದ ಮಾಲಕ ಗವಿಸಿದ್ದಪ್ಪ, ಅವನ ಸೇವಕ ಅನ್ನುವಂಥ ಭಾಷೆಯನ್ನು ಜಗತ್ತಿಗೆ ಸಂದೇಶ ಕೊಟ್ಟಂತ 21ನೇ ಶತಮಾನದ ಒಬ್ಬ ಗುರು ಸಿಕ್ಕರಂದ್ರೆ ಇಡೀ ಕರ್ನಾಟಕವೇ ಭಾಗ್ಯ ಅನ್ನುವಂಥ ಮಾತನ್ನ ಹೇಳಿ ಅಪ್ಪಗಳ ಪಾದಕ್ಕೆ ವಂದಿಸಿ ನನ್ನ 2 ಮಾತನ್ನು ಮುಗಿಸುವುದಕ್ಕೆ